ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೇನೋ ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸೊ ಹಾಗಾಗಿ ನಾನು ಕಿಡ್ಸ್ದು ವಿಂಟರ್ ವೇರ್ ಕಲೆಕ್ಷನ್ನ ತೊಗೊಂಡು ಬಂದಿದ್ದೀನಿ. ಇದು ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿರೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ನೊಂದು ಖುಷಿ ವಿಚಾರನ ಶೇರ್ ಮಾಡ್ಕೋಬೇಕು. ಅದೇನಪ್ಪ ಅಂದರೆ ಗಿವ್ ಅವೇ. ಸೊ ನನ್ನ ಚಾನಲ್ ಸ್ಟಾರ್ಟಾಗಿ ಆಲ್ಮೋಸ್ಟ್ 7 ಮಂತ್ ಆಗಕ್ಕೆ ಬಂತು ಅಲ್ವಾ. ಸೊ ಹಾಗಾಗಿ ನಾನು ಇನ್ನೇನೋ 1000 ಸಬ್ಸ್ಕ್ರೈಬರ್ಸ್ಗೆ ನಿಯರ್ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಗಿವ್ ಅವೇ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನಗೂ ಯೂಸ್ ಆಗುತ್ತೆ ಮತ್ತು ನಿಮಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಿರೋದು. ಹಾಗೆ ಈ ಗಿವ್ ಅವೇದು ರೂಲ್ಸ್ ಬಂದು ಯಾವ ರೀತಿ ಇರುತ್ತೆ ಅಂದರೆ, ಇವತ್ತಿನ ಈ ವಿಡಿಯೋದಿಂದ ಸ್ಟಾರ್ಟ್ ಆಗುತ್ತೆ. ನಾನು ಜಾನ್ವರಿ ಫಸ್ಟ್ ವೀಕಲ್ಲಿ ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ. ಇದ್ರದ್ದು ರೂಲ್ಸ್ ಬಂದು, ಮೊದಲನೇದಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಸೆಕೆಂಡ್ ಒನ್ ಬಂದು ನನ್ನ ವೀಡಿಯೋಸ್ನ ಫುಲ್ ನೋಡಬೇಕು ನೀವು. ನೆಕ್ಸ್ಟ್ ಥರ್ಡ್ ಒನ್ ಬಂದು ನೀವು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿರಬೇಕು ಮತ್ತು ಕಾಮೆಂಟ್ ಮಾಡಿರಬೇಕು. ಸೊ ಇದಿಷ್ಟು 4 ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿ ಪ್ರತಿಯೊಂದು ವೀಡಿಯೋಸ್ಗೂ ಇದೇ ಥರ ಮಾಡ್ಕೊತ ಬಂದರೆ ಜನವರಿ ಫಸ್ಟ್ ವೀಕಲ್ಲಿ ನಾನು ಹೇಳ್ತೀನಿ ಒಂದು ವೀಡಿಯೋದಲ್ಲಿ, ಆವಾಗ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ. ಆ ನಂಬರ್ಗೆ ನೀವು ಕಮೆಂಟ್ ಮಾಡಿರೋದು, ಸಬ್ಸ್ಕ್ರೈಬ್ ಆಗಿರೋದೆಲ್ಲನೂ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನನಗಿಷ್ಟ ಆಗಿರೋ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿರೋ ಮತ್ತು ಫಸ್ಟ್ ಯಾರು ಕಳಿಸ್ತಾರೆ ಅವ್ರಿಗೆ ಗಿವ್ ಅವೇ ಕೊಡೋಣ ಅಂದ್ಕೊಂಡಿದ್ದೀನಿ. ಹಾಗಾದರೆ ಎಷ್ಟು ಜನಕ್ಕೆ ಎಷ್ಟು ಅಂತ ಕೇಳ್ಬೋದು ನೀವು. ಸೊ ಎಷ್ಟು ಅಂತ ಹೇಳಿದ್ರೆ 1000 ಅಂದರೆ ಇಬ್ಬರಿಗೆ 500 ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಆ ಇಬ್ಬರಲ್ಲಿ ನೀವು ಕೂಡ ಆಗಿರ್ತೀರ, ಹೇಳೋಕ್ಕಾಗಲ್ಲ. ಸೊ ಏನಪ್ಪ ಅಂದರೆ, ಇವಾಗ ಆಲ್ಮೋಸ್ಟು ಎಲ್ಲರೂ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದೇ ಟೈಮ್ ಪಾಸ್ಗೋಸ್ಕರ. ಸೊ ನೀವು ನನ್ನ ವೀಡಿಯೋಸ್ನ ಹೀಗೆ ನೋಡ್ತಿರ್ತೀರ. ಸೊ ನೋಡ್ತಿರುವಾಗ ಒಂದು ಕಮೆಂಟ್ ಮಾಡೋದ್ರಿಂದ ಏನೂ ಲಾಸ್ ಆಗಲ್ಲ ಅಲ್ವಾ, ನಮ್ಮದು ದುಡ್ಡೇನು ಕಳ್ಕೊಳ್ಳಲ್ಲ, ಬೇರೆ ಏನೂ ಕೂಡ ಕಳ್ಕೊಳ್ಳಲ್ಲ. ಸೊ ಹಾಗಾಗಿ ಏನೋ ಒಂದು ಲೈಕ್ ಮಾಡಿ ಒಂದು ಚೆನ್ನಾಗಿರೋ ಕಮೆಂಟ್ ಮಾಡಿದ್ರೆ ನಿಮಗೂ ಕೂಡ ದುಡ್ಡಿನ ಅವಶ್ಯಕತೆ ಇದ್ದರೆ ನಿಮಗೂ ಯೂಸ್ ಆಗುತ್ತೆ, ಹಾಗೆ ನನಗೂ ಕೂಡ ಯೂಸ್ ಆಗುತ್ತೆ. ಗೈಸ್, ಏನು ಗೊತ್ತಾ, ಜನವರಿ ಫಸ್ಟ್ ವೀಕ್ ಅಷ್ಟರೊಳಗಡೆ ನಾನು ಹಬ್ಬ ಅಂದರೆ ಮ್ಯಾಕ್ಸಿಮಮ್ ಒಂದು 10ರಿಂದ 12 ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ಬೋದು. ಆರಾಮಾಗಿ ನೀವು ಕಮೆಂಟ್ ಮಾಡ್ಬೋದು ನೋಡಿ. ಸೊ ಬನ್ನಿ ಇವಾಗ ಕಲೆಕ್ಷನ್ ಯಾವ ರೀತಿ ಇದೆ ನೋಡೋಣ ಅಂತ ಹೇಳ್ಬಿಟ್ಟು. ಇದು ಪಿಂಕ್ ಕಲರ್ದು ಫಸ್ಟ್ ಒನ್ನು ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಫಸ್ಟ್ ಒನ್ ಬಂದು ಈ ರೀತಿ ಇದೆ, ಪಿಂಕ್ ಕಲರು ಈ ರೀತಿ ಇದೆ, ನೋಡ್ತಿರ್ಬೋದು. ಇಲ್ಲಿ ಬಟರ್ಫ್ಲೈ ಡಿಸೈನ್ ಬಂದಿದೆ, ಇಲ್ಲಿ ಮತ್ತು ಸೆಂಟ್ರಲ್ಲಿ ಬಟರ್ಫ್ಲೈ ಡಿಸೈನ್ ಬಂದಿದೆ. ಇದು ಆಲ್ಮೋಸ್ಟ್ ನಾನಿವತ್ತು ತೋರಿಸೋದೆಲ್ಲ ಎಲ್ಲದು ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು. ಇದಂತೂ ಸಖತ್ ಪ್ರೀಮಿಯಂ ಕ್ವಾಲಿಟಿ ಆಗಿದೆ. ನನಗಿಷ್ಟರಲ್ಲಿ ಇದೇ ಫಸ್ಟ್ ಒನ್ ಇದೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಪ್ಯಾಂಟು ಪಿಂಕ್ ಕಲರೇ ಪ್ಯಾಂಟ್ ಬರುತ್ತೆ. ಪ್ಯಾಂಟಲ್ಲೂ ಕೂಡ ಈ ರೀತಿ ಬಟರ್ಫ್ಲೈ ಡಿಸೈನ್ ಬಂದಿದೆ 3. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ರೌಂಡ್ ನೆಕ್ ಕೊಟ್ಟಿದ್ದಾರೆ. ನಾನಿಲ್ಲಿ ನಮ್ಮ ಸಿರಿಗೆ ಬುಕ್ ಮಾಡಿರೋ ಸೈಜ್ ಬಂದು 5 to 6 ಇಯರು. ಚೆನ್ನಾಗಿರುತ್ತೆ, ಇದು ಪಕ್ಕ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ. ಹೇಳ್ಬೇಕಂದ್ರೆ ಈ ರೀತಿ ವಿಂಟರ್ ವೇರ್ ಕಲೆಕ್ಷನ್ ಎಲ್ಲ ಒಂದು ಸ್ವಲ್ಪ ಲೂಸ್ ಆಗಿದ್ರೆ ಒಂಥರ ಸ್ಟೈಲಾಗಿ ಲುಕ್ಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಇದೆ ನೋಡಿ ನಮ್ಮ ಸಿರಿಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಪಕ್ಕ ಫಿಟ್ಟಿಂಗ್ ಆಗಿ ಕೂತ್ಕೊಳ್ಳುತ್ತೆ. ಹಾಗೆ ಕಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ. ಅಂದರೆ ಇದೊಂದು ಪಿಂಕ್ ಕಲರ್ ಒಂದು, ಇನ್ನೊಂದು ಕಲರ್ ಇದೆ, ಸಿಮೆಂಟ್ ಕಲರ್ ಒಂದು ಬರುತ್ತೆ. 2 ಕಲರ್ ಆಪ್ಷನ್ ಇರೋದು. ಮತ್ತು ಸೈಜ್ ಬಂದು ನಿಮಗೆ ಆಲ್ಮೋಸ್ಟ್ 1 ಇಯರಿಂದ ಹಿಡಿದು 13-14 ಇಯರ್ ತನಕನೂ ಇದ್ರದ್ದು ಕಲರ್ ಆಪ್ಷನ್ ಇದೆ. ಬೇಕು ಅಂದರೆ ನಿಮಗೆ ಯಾವ ಸೈಜ್ ಬೇಕು ಅದನ್ನು ತೊಗೊಬೋದು ನೀವು. ಇದಂತೂ ಸಖತ್ತಾಗಿದೆ, ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪರ್ಸ್ನಲಿ ನನಗೆ ಈ ಬಟ್ಟೆ ತುಂಬಾ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಜಂಪ್ ಸೂಟ್ ಇರಲಿ ಅಂತ ಇದು ತೊಗೊಂಡಿದ್ದೀನಿ, ಆರೆಂಜ್ ಕಲರು. ಇಲ್ಲಿ ನಮಗೆ ಕಾಲರ್ ನೆಕ್ ಬರುತ್ತೆ. ಹಾಗೆ ಇಲ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ 2, ಮತ್ತು ಇಲ್ಲಿ ಕಟ್ಕೊಳ್ಳೋದಕ್ಕೆ ಟೈ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಸೈಜ್ ಬಂದು ನಾನು
5 to 6 ಇಯರ್ ಆಲ್ಮೋಸ್ಟ್ ನಾನು ಇದು 5 to 6 ಇಯರು ಇನ್ನೆರಡು ತೋರಿಸ್ತೀನಿ, ಅದು ಮಾತ್ರ 4 to 5 ಇಯರ್ ಬುಕ್ ಮಾಡ್ಕೊಂಡಿದ್ದೀನಿ. ನಾವು ಸ್ವಲ್ಪ ಹಾಗೆ ಅಲ್ವಾ, ಇಂಡಿಯನ್ ಮಾಮ್ಸ್ ಬಂದು 90s ಮಾಮ್ಸ್ ಥರ ಒಂದು ಸ್ವಲ್ಪ ಸೈಜ್ ಜಾಸ್ತಿನೇ ತೊಗೊಳ್ಳೋದು. ನಾನು ಕೂಡ ಹಂಗೆ ಮಾಡೋದು, ಒಂದು ಸೈಜ್ ಜಾಸ್ತಿನೇ ತೊಗೋತೀನಿ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಬಂದಿದೆ ಇದು. ಬ್ಯಾಕ್ ಸೈಡ್ ಈ ರೀತಿ ಇರುತ್ತೆ. ಹಾಗೆ ಇಲ್ಲಿ ಆ ಕಡೆ ಈ ಕಡೆ 2 ಪಾಕೆಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಿಮಗೆ ಸೈಜಸ್ ಅವೈಲಬಲ್ ಇದೆ ಮತ್ತು ಕಲರ್ ಆಪ್ಷನ್ ಇದೆ. ಕಲರು ಇದು ಆರೆಂಜ್ ಕಲರು ಮತ್ತು ಇನ್ನೊಂದು ಪಿಂಕ್ ಕಲರ್, ಎರಡು ಕಲರ್ ಇರೋದು ಇದರಲ್ಲೂ ಕೂಡ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಆಲ್ಮೋಸ್ಟ್ ನಾನು ಎಲ್ಲದೂ ಕೂಡ ಪಿಂಕ್ ಕಲರೇ ತೊಗೊಂಡಿದ್ದೀನಿ, ಯಾಕೆಂದರೆ ಪಿಂಕ್ ಕಲರಲ್ಲಿ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಎಲ್ಲ ಆಲ್ಮೋಸ್ಟ್ ಪಿಂಕೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ನೋಡಿ, ಇದು ಕೂಡ ಮಧ್ಯೆ ಬಟರ್ಫ್ಲೈ ಡಿಸೈನ್ ಬಂದಿದೆ. ಹಾಗೆ ಸ್ಲೀವ್ಸಲ್ಲಿ 3 ಕಲರ್ಸ್ನ ಮಿಕ್ಸ್ ಮಾಡಿದ್ದಾರೆ, ಬ್ಲ್ಯಾಕು ಮತ್ತು ವೈಟು, ಹಾಗೆ ಇಲ್ಲಿ ಪಿಂಕ್ ಕಲರ್ ಬಂದಿದೆ. ಇದು ಸ್ವಲ್ಪ ನಮ್ಮ ಸೀರೆಗೆ ಸ್ವಲ್ಪ ಸೈಜ್ ದೊಡ್ಡದಾಗ್ಬೋದು ಅನಿಸುತ್ತೆ, ದೊಡ್ಡದಾಗುತ್ತೆ. 5 to 6 ಇಯರ್ ನಾನು ಬುಕ್ ಮಾಡಿದ್ದೆ, ಇದು 4 to 5 ಇಯರೇ ಬುಕ್ ಮಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು ಅಂತ ಅನಿಸ್ತು ನನಗೆ. ಹಾಗೆ ಹಿಂದೆ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ, ಕ್ಯೂಟಾಗಿ ಕಾಣಿಸುತ್ತೆ ಇದೊಂಥರ. ಹಾಗೆ ಇದಕ್ಕೆ ಪ್ಯಾಂಟ್ ಬಂದು ಈ ರೀತಿ ಇದೆ, ಇಲ್ಲಿ ಸೆಂಟ್ರಲ್ಲಿ ಬ್ಲ್ಯಾಕ್ ಕಲರು, ಹಾಗೆ ಸೈಡಲ್ಲಿ ಪಿಂಕ್ ಕಲರ್ ಮಿಕ್ಸ್ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಎಲಾಸ್ಟಿಕ್ ಬಂದಿದೆ. ಮತ್ತು ಇದರಲ್ಲೂ ಕೂಡ ಸೈಜಸ್ ಅವೈಲಬಲ್ ಇದೆ. ಆಲ್ಮೋಸ್ಟ್ ನಾನು ತೋರಿಸೋದ್ರಲ್ಲೆಲ್ಲ ಸೈಜಸ್ಸು ಒಂದು 13-14 ಇಯರ್ಸ್ ತನಕನೂ ಅವೈಲಬಲ್ ಇದೆ, ಸ್ಟಾರ್ಟಿಂಗ್ 1 ಇಯರಿಂದ ಹಿಡಿದು. ಮತ್ತು ಕಲರ್ಸ್ ಬಂದು ಇದೊಂದು ಪಿಂಕು, ಇನ್ನೊಂದು ಡಾರ್ಕ್ ಪಿಂಕ್ ಇದೆ. ಡಾರ್ಕ್ ಪಿಂಕು ಮತ್ತು ಲೈಟ್ ಪಿಂಕು ಎರಡು ಕಲರ್ ಆಪ್ಷನ್ ಇರೋದು ಇದಕ್ಕೆ. ಸೊ ಈ ರೀತಿ ಇದೆ. ಹಿಂದೆ ಕ್ಯಾಪ್ ಬಂದಿದೆ, ಕ್ಯೂಟಾಗಿ ಬರುತ್ತೆ ಈ ರೀತಿ ಕ್ಯಾಪ್ ಬರೋದು. ಆಲ್ಮೋಸ್ಟ್ ಬಾಯ್ಸ್ಗೆ ಕ್ಯಾಪ್ ಬಂದಿರುತ್ತೆ, ಗರ್ಲ್ಸ್ಗೆ ಆಲ್ಮೋಸ್ಟ್ ತುಂಬ ಕಡಿಮೆನೇ ಇರುತ್ತೆ. ಸೊ ಇದಕ್ಕೆ ಬಂದಿರೋದು ಒಂಥರ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಬಟ್ಟೆ ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಕೂಡ ಪಿಂಕ್ ಕಲರೇ. ಪಿಂಕ್ ಕಲರ್ ಲವರ್ಸ್ ಯಾರು ಇದ್ದರೆ ನಿಮ್ಗೆ ಯೂಸ್ ಆಗುತ್ತೆ ಈ ವಿಡಿಯೋ. ಮತ್ತು ನಾನಿವಾಗ ವೇರ್ ಮಾಡಿರೋ ದಂಗ್ರಿದು ಇದ್ರದ್ದು ಕೂಡ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮತ್ತು ಕಾಮೆಂಟ್ ಬಾಕ್ಸಲ್ಲೂ ಹಾಕಿರ್ತೀನಿ. ಈ ಎಲ್ಲ ಬಟ್ಟೆದು ಕೂಡ ಕಾಮೆಂಟ್ ಬಾಕ್ಸಲ್ಲೂ ಹಾಕಿರ್ತೀನಿ, ಬೇಕು ಅಂದರೆ ನಿಮ್ಗೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದು ಬಂದು ನೀವೇನಾದರೂ ಯೂನಿಕಾರ್ನ್ ಥೀಮಲ್ಲಿ ಏನಾದರೂ ಬಟ್ಟೆನ ಹುಡುಕ್ತಿದ್ರೆ ಇದು ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಿಕ್ಸ್ಡ್ ಕಲರಲ್ಲಿದೆ ಇದು. ಇದೊಂದು ಸ್ವಲ್ಪ ನಮ್ಮ ಸೀರೆಗೆ ಸೈಜ್ ದೊಡ್ಡದಾಯಿತು ಅಂದ್ಕೊತೀನಿ ನಾನು. ಇದು ಕೂಡ ನಾನು 4 to 5 ಇಯರ್ ಬುಕ್ ಮಾಡಬೇಕಿತ್ತು, ಸ್ವಲ್ಪ ಒಂದು ಸೈಜ್ ದೊಡ್ಡದು ಬುಕ್ ಮಾಡಿಬಿಟ್ಟೆ. ಬಟ್ ಪರವಾಗಿಲ್ಲ, ಈ ರೀತಿ ಬಟ್ಟೆಗಳೆಲ್ಲ ಲೂಸ್ ಆಗಿದ್ರೇ ಒಂಥರ ಸ್ಟೈಲಿಶ್ ಆಗಿರುತ್ತೆ. ಇದು ಕೂಡ ಆಲ್ಮೋಸ್ಟ್ ಎಲ್ಲ ಫುಲ್ ಸ್ಲೀವ್ ಇರೋವಂಥದ್ದೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯೂನಿಕಾರ್ನ್ ಥೀಮಲ್ಲಿ. ಮತ್ತು ಇದು ಆಲ್ಮೋಸ್ಟ್ ಎಲ್ಲದೂ ಕೂಡ ಕಡಿಮೆ ಪ್ರೈಸಲ್ಲೇ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನನಗೆ ಎಲ್ಲದೂ ಎಕ್ಸಾಕ್ಟಾಗಿ ನೆನಪಿಲ್ಲ. ಇದರಲ್ಲೂ ಕೂಡ ನಿಮ್ಗೆ ಎಲ್ಲ ರೀತಿ ಸೈಜಸ್ ಅವೈಲಬಲ್ ಇದೆ, ಬಟ್ ಇದರಲ್ಲಿ ಬೇರೆ ಕಲರ್ ಸಿಗಲ್ಲ, ಇದೊಂದೇ ಕಲರ್ ಇರೋದು. ಮತ್ತು ಪ್ಯಾಂಟ್ ಕೂಡ ಈ ರೀತಿ ಬಂದಿದೆ. ಗೈಸ್, ಇಷ್ಟರಲ್ಲಿ ನಿಮಗೆ ಯಾವುದು ಒಂದು ಕ್ಲಾತ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಆದರೆ ಇದು ಸ್ವಲ್ಪ ಕಾಟನ್ನು ಸ್ವಲ್ಪ ಲೈಟಾಗಿ ತೆಳುವಾಗಿದೆ ಅನಿಸ್ತು ನನಗೆ. ಇನ್ನು ಬಿಟ್ಟರೆ ಇನ್ನೆಲ್ಲ ಓಕೆ. ಹಾಗೆ ಇನ್ನು ನೆಕ್ಸ್ಟ್ ಒನ್ ಬಂದು ಇದು ನೋಡಿ, ಇದು ನಮ್ಮ ಪಾಪಗೆ ಅಂತ ತೊಗೊಂಡಿರೋದು ರಾಂಪರ್ಸು. ಇದೊಂದು ಮತ್ತು ಇದೊಂದು ಕಾಂಬೋ ಆಫ್ 2 ಬರುತ್ತೆ. ಇದು ವೈಟ್ ಕಲರ್ ಒಂದು ಮತ್ತು ಇದೊಂದು ಸ್ಕೈ ಬ್ಲೂ ಕಲರು. ಇದು ಸ್ವಲ್ಪ ಫೋಟೋದಲ್ಲಿ ಡಾರ್ಕಾಗಿ ಕಾಣಿಸ್ತಿತ್ತು, ಇಲ್ಲಿ ಸ್ವಲ್ಪ ಲೈಟಾಗಿ ಕಲರ್ ಕಡಿಮೆ ಕಾಣಿಸ್ತಿದೆ. ಇನ್ನು ವಿಡಿಯೋಲು ಸ್ವಲ್ಪ ಲೈಟ್ ಕಲರ್ ಆಗಿ ಕಾಣಿಸ್ತಾ ಇದೆ. ಇದು ಅಷ್ಟೇ ಪ್ಯೂರ್ ಕಾಟನಲ್ಲಿ ಬಂದಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಮಧ್ಯ ಫುಲ್ ಕಂಪ್ಲೀಟಾಗಿ ಕೆಳಗಡೆ ತನಕನೂ ಬಟನ್ಸ್ ಕೊಟ್ಟಿದ್ದಾರೆ. ನಾನು ಇದ್ರದ್ದು ಸೈಜ್ ಬಂದು ಬುಕ್ ಮಾಡಿದ್ದು 3 to 6 ಮಂತು, ಕರೆಕ್ಟಾಗಿ ಸೈಜ್ ನನಗೆ ಸಿಕ್ಕಿದೆ. ಸೊ ಈ ರೀತಿ ಕಾಣಿಸುತ್ತೆ ಇದೆರಡು. ಫುಲ್ಲು ರಾಂಪರ್ಸ್ ಅಂದರೆ ಇಲ್ಲಿ
ಕಾಲು ಕೂಡ ಮುಚ್ಕೊಳ್ಳುತ್ತಲ್ಲ, ಈ ರೀತಿದು ಬುಕ್ ಮಾಡಿರೋದು ಇದು ಕಾಂಬೋ ಆಫ್ 2. ಹಾಗೆ ಕಾಲರ್ ಬಂದು ರೌಂಡ್ ನೆಕ್ ಬರುತ್ತೆ. ಎಷ್ಟು ಕ್ಯೂಟಾಗೈತಲ್ವ ಇದು. ಹಾಗೆ ಇದರಲ್ಲೂ ಕೂಡ ತುಂಬ ಕಲರ್ ಆಪ್ಷನ್ ಇದೆ. ಇದರಲ್ಲಂತೂ ಒಂದು 10 ಕಲರ್ ಆಪ್ಷನ್ ಇದೆ ಅಂತಲೇ ಹೇಳ್ಬೋದು. ತುಂಬ ಆಲ್ಮೋಸ್ಟ್ ಪಿಂಕು, ರೆಡ್ಡು, ಗ್ರೀನು, ಆರೆಂಜು ಮತ್ತು ಗ್ರೀನು, ಈ ರೀತಿ ಆಲ್ಮೋಸ್ಟ್ ತುಂಬ ಕಲರ್ ಆಪ್ಷನ್ ಇದೆ ಇದರಲ್ಲಿ. ಒಂದ್ಸರಿ ನೀವು ಚೆಕ್ ಮಾಡ್ಕೊಂಡು ತೊಗೊಳ್ಬೇಕು ಅಂದರೆ. ಸಖತ್ತಾಗಿದೆ ಇದಂತೂ. ಇನ್ನು ಲಾಸ್ಟ್ ಒನ್ ಬಂದು ಇದು ಕೂಡ ನಮ್ಮ ಪಾಪುಗೇನೆ. ಮೀಶೋದವರಂತೂ ಇವಾಗ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಕ್ಲಾತ್ಗಳನ್ನೇ ಕಳಿಸ್ಕೊಡ್ತಾರೆ, ಮತ್ತು ಪ್ಯಾಕಿಂಗು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ. ಸೊ ಇದೊಂದು ರಾಂಪರ್ಸ್ ಎಷ್ಟು ಕ್ಯೂಟಾಗೈತಲ್ಲ, ಪಿಂಕ್ ಕಲರು. ಬಟ್ ಇದರಲ್ಲಿ ಒಂದು ನನಗೆ ಡಿಸಪಾಯಿಂಟ್ ಆಗಿದ್ದು ಏನಂದರೆ, ಇಲ್ಲಿ ನೋಡಿ, ಇಲ್ಲಿ ನಾನು ಬುಕ್ ಮಾಡಿದ್ದು ಬಂದು 3 to 6 ಮಂತು, ಅವ್ರು ನೋಡಿದ್ರೆ 0 to 3 ಮಂತ್ಸ್ ಕಳಿಸ್ಬಿಟ್ಟಿದ್ದಾರೆ. ಇದು ನಮ್ಮ ಪಾಪಗೆ ಫುಲ್ಲು ಚಿಕ್ಕದಾಗ್ಬಿಡುತ್ತೆ. ಸೊ ಜಾಸ್ತಿ ಯೂಸೇ ಮಾಡೋಕ್ಕಾಗಲ್ಲ. ಹೇಳ್ಬೇಕಂದ್ರೆ ಅವಳು ಸ್ವಲ್ಪ ಹೈಟ್ ಜಾಸ್ತಿನೇ ಇದ್ದಾಳೆ, ಆಗುತ್ತೋ ಇಲ್ವೋ ನೋಡಬೇಕಿತ್ತು. ಸ್ವಲ್ಪ ಫುಲ್ ಚಿಕ್ಕದೇ. ಇಲ್ಲಿ ಕೆಳಗಡೆ ಬಂದು ಈ ರೀತಿ ಎಲಾಸ್ಟಿಕ್ ಬಂದಿದೆ. ಇದಂತೂ ಮಾತ್ರ ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇದು ಬಂದು ಕಾಲರ್ ನೆಕ್ಕು, ಮತ್ತು ಇಲ್ಲೂ ಕೂಡ ಒಂದು ಬಟನ್ ಕೊಟ್ಟಿದ್ದಾರೆ. ನೆಕ್ ಏನಾದರೂ ಸ್ವಲ್ಪ ಚಿಕ್ಕದಾಯಿತು ಅಂದರೆ ಇಲ್ಲಿ, ಮತ್ತು ಕೆಳಗಡೆ ಇಲ್ಲಿ 3 ಬಟನ್ಸ್ ಕೊಟ್ಟಿದ್ದಾರೆ ಈ ರೀತಿ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿ ಕಲರ್ ಆಪ್ಷನ್ ಇಲ್ಲ, ಇದ್ದಿದ್ದು ಒಂದೇ ಪಿಂಕು. ಆ್ಯಕ್ಚುಲಿ ಇದನ್ನು ನಾನು ನಮ್ಮ ಪಾಪುದು 3 ಮಂತ್ದು ಫೋಟೋಶೂಟ್ಗೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಬಟ್ ಸೈಜ್ ಅಂತೂ ತುಂಬಾ ಚಿಕ್ಕದಾಯಿತು. ನೋಡಬೇಕು ಏನು ಮಾಡೋಣ ಅಂತ ಹೇಳ್ಬಿಟ್ಟು. ಅದರಲ್ಲೂ ನನಗೆ ಪಿಂಕೇ ಬೇಕು ಅಂತ ತೊಗೊಂಡೆ. ಬಟ್ ನನ್ನ ಬ್ಯಾಡ್ ಲಕ್ಕು ಸ್ವಲ್ಪ ಸೈಜು ಚಿಕ್ಕದಾಗ್ಬಿಟ್ಟಿದೆ. ನೋಡಬೇಕು ಅವಳಿಗೆ ವೇರ್ ಮಾಡಿಸಿ. ಎಸ್ ಗಾಯ್ಸ್, ಇಷ್ಟೇ ನಾನು ತರಿಸ್ಕೊಂಡಿದ್ದು ವಿಂಟರ್ ವೇರ್ ಕಲೆಕ್ಷನ್ಸು. ಹಾಗೆ ಇದೇ ರೀತಿ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸು ಮತ್ತು ಒಳ್ಳೊಳ್ಳೆ ಡ್ರೆಸ್ಗಳನ್ನ ತರಿಸ್ಕೋತಾ ಇರ್ತೀನಿ. ಸೊ ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.